ಭಗವದ್ಗೀತೆಯಲ್ಲಿ ಒಟ್ಟು 18 ಅಧ್ಯಾಯಗಳದಾವ. 18 ಅಧ್ಯಾಯದಲ್ಲಿ 700 ಶ್ಲೋಕಗಳು ಬರ್ತಾವೆ. ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಹೆಸರಿಟ್ಟಾರ. ಭಗವದ್ಗೀತೆ ನಮ್ಮ ಬದುಕನ್ನು ಬದಲಾಯಿಸುವಂಥ ಪ್ರಯತ್ನ ಮಾಡ್ತದೆ. ಅಲ್ಲಿ ಕೇವಲ ನಾವೇನು ತಿಳ್ಕೊತೇವೆ ಅದು ವಯಸ್ಸಾದ ಕಾಲಕ್ಕೆ ಓದೋದದ ಅಂಥೇಳಿ ನಾವು ಒಂದು ತಪ್ಪು ತಿಳುವಳಿಕೆ ಎಲ್ಲರ ವಿಚಾರದಲ್ಲಿ ಇದೆ. ಆದ್ರೆ ನನ್ನ ಪ್ರಕಾರ ಭಗವದ್ಗೀತೆ ಚಿಕ್ಕ ವಯಸ್ಸಿನಲ್ಲೇ ನಾವು ಕಲಿಬೇಕು. ಅದು ನಾವು ನಮ್ಮ ಶಾಲೆಯಲ್ಲಿ ಪಠ್ಯದಲ್ಲೇ ಇರಬೇಕು. ಭಗವದ್ಗೀತೆ ಕಂಪಲ್ಸರಿ ಪಾಸ್ ಆಗಬೇಕು. ಭಗವದ್ಗೀತೆ ಫೇಲ್ ಆದ್ರೆ ಆ ಸೆಮೆಸ್ಟ್ರ್ ಮತ್ತು ಹೊಳ್ಳಿ ರಿಪೀಟ್ ಮಾಡಬೇಕು. ಆ ಸ್ಟ್ಯಾಂಡರ್ಡ್ ಮತ್ತು ಹೊಳ್ಳಿ ರಿಪೀಟ್ ಮಾಡುವಂತಹ ವ್ಯವಸ್ಥೆ ಬರಬೇಕು. ಈ ಸಮಾಜ ಉನ್ನತ ಮಟ್ಟಕ್ಕೆ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ, ಜನರು ಉನ್ನತ ಮಟ್ಟಕ್ಕೆ ಬೆಳಿಬೇಕಾಗಿತ್ತಪ್ಪ ಅಂತಂದ್ರೆ ಭಗವದ್ಗೀತೆ ಅಧ್ಯಯನ ಬಹಳ ಅವಶ್ಯಕತೆ ಇದೆ. ಭಗವದ್ಗೀತೆ ಅಧ್ಯಯನ ಮಾಡಿ ಅದನ್ನು ಪ್ರತಿನಿತ್ಯ ಜೀವನದಾಗ ಇಂಪ್ಲಿಮೆಂಟ್ ಮಾಡಬೇಕು. ಹೊತ್ತು ಮುಳುಗೋವರೆಗೂ ಮನುಷ್ಯ ಏನೆಲ್ಲ ಕೆಲಸಗಳನ್ನು ಮಾಡಬೇಕು. ಭಗವದ್ಗೀತೆ ಅಂತಂದ್ರೆ ಏನಪ್ಪ ಅಂತಂದ್ರೆ ಕರ್ತವ್ಯ ಮಾಡುವಂತಹ ಕರ್ತವ್ಯದ ಒಳಗೆ ಒಟ್ಟ ಲೋಪದೋಷಗಳು ಬರಬಾರ್ದು. ಮತ್ತು ಬೇರೆ ಬೇರೆ ಅಧ್ಯಾಯಗಳು ಬೇರೆ ಬೇರೆ ತತ್ವಗಳನ್ನು ಹೇಳ್ತಾವೆ. ಒಂದು 9ನೇ ಅಧ್ಯಾಯದೊಳಗೆ 9ನೇ ಅಧ್ಯಾಯಕ್ಕೆ ರಾಜ ವಿದ್ಯಾ ಯೋಗ ಅಂತ ಕರೀತಾರೆ. ಅದರಲ್ಲಿ 34ನೇ ಶ್ಲೋಕ ಯಾವ ರೀತಿ ಬರ್ತದಪ್ಪ ಅಂತಂದ್ರೆ, ಮನ್ ಮನ ಭವ ಮದ್ಭಕ್ತೋ ಮದ್ ಯಜಿ ಮಾಂ ನಮಸ್ಕರು. ಮನ್ ಮನ ಭವ ಮದ್ಭಕ್ತೋ ಮದ್ ಯಜಿ ಮಾಂ ನಮಸ್ಕರು. ಮಾಮೇ ವೈಶಶಿ ಯುಕ್ತವೈವಂ ಆತ್ಮನಂ ಮತ್ಪರಾಯಣ. ಇಲ್ಲಿ ಕೃಷ್ಣ ಪರಮಾತ್ಮ ಏನು ಹೇಳಕತ್ತನಪ್ಪ ಅಂತಂದ್ರೆ, ಯಾವಾಗಲೂ ನನ್ನ ಬಗ್ಗೆ ಯೋಚಿಸಿ, ನನ್ನಲ್ಲಿ ಭಕ್ತಿಯಿಂದಿರಿ, ನನ್ನನ್ನು ಆರಾಧಿಸಿ ಮತ್ತು ನನಗೆ ನಮಸ್ಕರಿಸಿ. ಇಲ್ಲೇನು ಹೇಳಕತ್ತಾನಪ್ಪ ಅಂದ್ರೆ ಭಕ್ತಿ ಬಗ್ಗೆ ಹೇಳಕತ್ತಾನ. ಭಕ್ತಿ ಈಸ್ ದ ಹೈಯೆಸ್ಟ್. ಮತ್ತು ಒಂದೊಂದು ಭಕ್ತಿ ಈಸ್ ದ ಹೈಯೆಸ್ಟ್ ಆಫ್ ಆಲ್. ಮತ್ತು ಅದು ಅತ್ಯಂತ ಸರಳವಾದ ಮಾರ್ಗ. ಭಗವಂತನ ಜೊತೆ ಹೋಗಿ ಸೇರುವುದಕ್ಕೆ ಭಕ್ತಿ ಒಂದು ಅತ್ಯಂತ ಸರಳವಾದ ಮಾರ್ಗ ಅಂಥೇಳಿ ಕೃಷ್ಣ ಪರಮಾತ್ಮ ಇಲ್ಲಿ ಹೇಳಕತ್ತಾನೆ. ಮತ್ತು ಬಸವಣ್ಣವರು ಈ ಭಕ್ತಿ ಬಗ್ಗೆ ಏನು ಹೇಳ್ಯಾರಪ್ಪ ಅಂತಂದ್ರೆ, ಭಕ್ತಿ ಅಥವಾ ಭಕ್ತನ ಬಗ್ಗೆ ಏನು ಹೇಳ್ಯಾರಪ್ಪ ಅಂತಂದ್ರೆ, ಕೊಲ್ಲುವನೆಂಬ ಭಾಷೆ ದೇವನದಾದರೆ ಗೆಲ್ಲುವೇನೆಂಬ ಭಾಷೆ ಭಕ್ತನದು ನೋಡ ಅಂತ ಹೇಳ್ತಾರೆ. ಅದೆಲ್ಲ ಸೇಮ್. ಇದು ಈ ಶ್ಲೋಕ ಬಸವಣ್ಣ ರಚನೆಗಳೆಲ್ಲ ಸೇಮ್. ಇದು ಈ ಶ್ಲೋಕ 34ನೇ ಶ್ಲೋಕ ಏನು ಹೇಳ್ತದಪ್ಪ ಅಂತಂದ್ರೆ, ಮನ್ ಮನ ಭವ ಮದ್ಭಕ್ತೋ ಮದ್ ಯಜಿ ಮಾಂ ನಮಸ್ಕರು. ಮಾಮೈ ವೈಶಶಿ ಯುಕ್ತವೈವಂ ಆತ್ಮನಂ ಮತ್ಪರಾಯಣ. ಇನ್ನೊಂದು 6ನೇ ಅಧ್ಯಾಯ ಧ್ಯಾನ ಯೋಗ. ಇಲ್ಲಿ ಧ್ಯಾನ ಮಾಡೋದ್ರಿಂದ ಏನು ಪ್ರಯೋಜನಪ್ಪ ಅಂತಂದ್ರೆ, ಏನು ಪ್ರಯೋಜನ ಆತಪ್ಪ ಅಂತಂದ್ರೆ, ಮನುಷ್ಯನಲ್ಲಿ ನಾವೇನು ಮೈಂಡ್ ಅಂತಂತೇವಲ್ಲ, ಅದು ನಮ್ಮನ್ನು ಕಂಟ್ರೋಲ್ ಮಾಡ್ತದೆ. ಹೆಂಗೆ ಕಂಟ್ರೋಲ್ ಮಾಡ್ತದಪ್ಪ ಅಂತಂದ್ರೆ, ಉದ್ಧರೇದ್ ಆತ್ಮನಾತ್ಮನಂ ನಾತ್ಮನಂ ಅವಸಾದಯೇತ್. ಉದ್ಧರೇದ್ ಆತ್ಮನಾತ್ಮನಂ ನಾತ್ಮನಂ ಅವಸಾದಯೇತ್. ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಂ. ಇಲ್ಲಿ ನಮ್ಮ ಮೈಂಡ್ ಈಸ್ ದ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಹೀ ಈಸ್ ದ ಎನಿಮಿ ಅಂಥೇಳಿ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳಕತ್ತಾನೆ. ಅಂದರೆ ಒಂದೇ ಲೈನಾಗ ಏನಪ್ಪ ಅಂತಂದ್ರೆ, ಎಲಿವೇಟ್ ಯುವರ್ ಸೆಲ್ಫ್ ಥ್ರೂ ದ ಪವರ್ ಆಫ್ ಮೈಂಡ್. ಇಲ್ಲಿ ಕೃಷ್ಣ ಇನ್ನೊಂದು ಮಾತು ಏನು ಹೇಳ್ತಾನಪ್ಪ ಅಂತಂದ್ರೆ, ಕೇವಲ ಒಂದು ಜೀವಿಯನ್ನು ಸೃಷ್ಟಿ ಮಾಡೋದಷ್ಟೇ ನನ್ನ ಕೆಲಸ. ಸೃಷ್ಟಿ ಹೊಂದಿದಂತಹ ಜೀವಿ
ಅದಕ್ಕೆ ಯಾವುದೇ ರೀತಿ ನಾನು ಸಹಾಯ ಮಾಡಂಗಿಲ್ಲ ಕೃಷ್ಣ ಪರಮಾತ್ಮ. ನಾವು ಒಳ್ಳೇದಾಗಬೇಕಾದ್ರೂ ಅದಕ್ಕೆ ನಾವೇ ಕಾರಣ, ಕೆಟ್ಟದಾಗಬೇಕಾದ್ರೂ ಅದಕ್ಕೆ ನಾವೇ ಕಾರಣ. ಒಳ್ಳೇದು ಮಾಡಿದ್ರೆ ಒಳ್ಳೆ ಕರ್ಮಗಳು ಬರ್ತಾವ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಕರ್ಮಗಳನ್ನು ನಾವು ಭೋಗಿಸ್ಬೇಕಾಗ್ತದೆ. ಧ್ಯಾನ ಯೋಗದಾಗ ಹೇಳ್ತಾರೆ. ಇನ್ನೊಂದು ಲಾಸ್ಟ್ 18ನೇ ಅಧ್ಯಾಯ ಭಾಳ ಇಂಪಾರ್ಟೆಂಟ್. ಅದು ನಮಗೆ ಕಾಯಕ ಮಾಡಂತ ಹೇಳ್ದ, ಅಥವಾ ಒಳ್ಳೆ ಕರ್ಮಗಳನ್ನು ಮಾಡಂತ ಹೇಳ್ದ. ಮೋಕ್ಷ ಸನ್ಯಾಸ ಯೋಗ ಒಳಗೆ 18ನೇ ಅಧ್ಯಾಯದೊಳಗೆ ಏನು ಹೇಳ್ತಾನಪ್ಪ ಅಂತಂದ್ರೆ ಕೃಷ್ಣ ಪರಮಾತ್ಮ ಏನು ಹೇಳ್ತಾನಪ್ಪ ಅಂತಂದ್ರೆ, ಅರ್ಜುನಿಗೆ ಎಲ್ಲ ರೀತಿ ಜ್ಞಾನವನ್ನು ಕೊಟ್ಟಾದಗಳೇ ನಾ ಹೇಳಿದ್ದಕ್ಕೆ ಇದನ್ನು ನೀನು ಪಾಲನೆ ಮಾಡೋ ಅವಶ್ಯಕತೆ ಇಲ್ಲ. ನಿನಗೆ ಸರಿ ಅನ್ನಿಸಿದ್ರೆ ಅಷ್ಟೇ, ನನ್ನ ಕರ್ತವ್ಯ ನಾನು ಮಾಡೀನಿ, ಹೇಳುವಂಥದ್ದಿತ್ತು ಹೇಳೀನಿ, ಅದು ಸರಿನೋ ತಪ್ಪು ಅದನ್ನು ನೀನೇ ತೀರ್ಮಾನ ತಗೊಂಡು ಅದಕ್ಕೆ ನೀನೇ ಮಾಡಬೇಕು. ಇದ್ದಿತ್ತೇ ಜ್ಞಾನಮಾಖ್ಯಾತಂ ಗುಹ್ಯಾತರಂ ಮಯ ವಿಮರ್ಶಯಿತದ ಶೇಷೇಣ ಹೆಚ್ಚಿಸಿ ತತ್ತಾಕರು. ಇಲ್ಲಿ ಒಂದೇ ಒಂದು ಮಾತೇನು ತಂದ್ರೆ, ನಿನ್ನ ಹೆಚ್ಚಿಸಿ ತತ್ತಾಕರು. ಭಗವದ್ಗೀತೆ ಒಂದೇ ಸ್ಲಾಲ್ನಾಗಿ ಹೇಳ್ಬೇಕಂದ್ರೆ ಹೆಚ್ಚಿಸಿ ತತ್ತಾಕರು ಭಗವದ್ಗೀತೆ. ಕೃಷ್ಣಾರ್ಪಣ ಮಸ್ತು. ನಮಸ್ಕಾರ.